ನೋಡಿ, ಇಲ್ಲಿ ನೀವು ಭಾಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಏನಂತಂದರೆ, ಈ ಒಂದು SHP ಸ್ಟೇಟ್ ಹಾಸ್ಟೆಲ್ ಪೋರ್ಟಲಲ್ಲಿ ಈಗೇನು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗಿದೆ. ಯಾವುದು? ಪ್ರೀ ಮೆಟ್ರಿಕ್ ಅಂದರೆ 5ರಿಂದ 10ನೇ ತರಗತಿ ಪ್ರಾರಂಭವಾಗಿದೆ. ಆ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ, ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ನಿನ್ನಿಂದ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಅರ್ಜಿ ಪ್ರೀ ಮೆಟ್ರಿಕ್ ಪ್ರಾರಂಭವಾಗಿದೆ. ಅದು ಜುಲೈ 31 ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಭಾಳಷ್ಟು ಜನ ಏನು ಪ್ರಶ್ನೆ ಕೇಳ್ತಿದ್ದೀರಾ, ಈ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ST ಕ್ಯಾಸ್ಟ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು, ST ಕ್ಯಾಸ್ಟ್ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಹಾಸ್ಟೆಲ್ ಅರ್ಜಿ ಸಲ್ಲಿಸ್ಬೋದು. 1. ನಂಬರ್ 2 ಏನಪ್ಪ ಅಂದರೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ST ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಹಾಸ್ಟೆಲ್ ಅರ್ಜಿ ಸೆಲೆಕ್ಟ್ ಆದೇ ಆಗುತ್ತೆ. ಯಾವುದೇ ವಿದ್ಯಾರ್ಥಿನ ಹಾಸ್ಟೆಲಿಂದ ವಂಚಿತ ಮಾಡೋಕ್ಕೆ ಬಿಡಲ್ಲ ಡಿಪಾರ್ಟ್ಮೆಂಟು. ಇನ್ನು ಉಳಿದಂತೆ OBC ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಬಟ್ ಸೆಲೆಕ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದರೆ ನಮಗಾಗಿ BCM ಹಾಸ್ಟೆಲ್ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ OBC ವಿದ್ಯಾರ್ಥಿಗಳಿಗೆ ಅವಕಾಶ ಕಡಿಮೆ ಇರುತ್ತೆ. ಅರ್ಜಿ ಸಲ್ಲಿಸೋದಂತ ಸಲ್ಲಿಸಿ, ಅರ್ಜಿ ಹಾಕಿ ನಿಮ್ಮ ಹಾಸ್ಟೆಲ್ ಸೆಲೆಕ್ಟ್ ಆಗ್ಬೋದು, ಬಿಡ್ಬೋದು. BCM ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ OBC ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ST ವಿದ್ಯಾರ್ಥಿಗಳು, SC ವಿದ್ಯಾರ್ಥಿಗಳು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಈ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಅರ್ಜಿ ಸಲ್ಲಿಸ್ಬೋದು. ಅದಕ್ಕೇನು ಯಾವುದೇ ಸಮಸ್ಯೆ ಇಲ್ಲ. ಇಲ್ಲೇನಿರುತ್ತೆ, ST ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಇರುತ್ತೆ ಅಂದರೆ ಅವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಮೇಲೆ ಆಯ್ಕೆ ಮಾಡ್ತಾರೆ. ಉಳಿದಂತೆ SC OBC ಈ ವಿದ್ಯಾರ್ಥಿಗಳನ್ನು ಸೆಕೆಂಡ್ ಪ್ರಿಫರೆನ್ಸ್ನಲ್ಲಿ ಆಯ್ಕೆ ಮಾಡ್ತಾರೆ. ಅಂದರೆ ಅಲ್ಲಿ ಸೀಟು ST ವಿದ್ಯಾರ್ಥಿಗಳು ಭಾಳಷ್ಟು ಅರ್ಜಿ ಸಲ್ಲಿಸಿಲ್ಲ ಅಂದರೆ ಈ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ. ಸೇಮ್ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ, SWD ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ SC ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಅಲ್ಲಿ ಯಾವುದೇ ವಿದ್ಯಾರ್ಥಿಗಳು ಸಿಗದೇ ಇದ್ದಾಗ ST ಮತ್ತು OBC ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾರೆ. ಇನ್ನು OBC ಡಿಪಾರ್ಟ್ಮೆಂಟ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಲಿ ಕೂಡ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ OBC ವಿದ್ಯಾರ್ಥಿಗಳಿಗೆ 75% ರಿಸರ್ವೇಷನ್ ಇರುತ್ತೆ. ಉಳಿದಂತೆ SC ST ವಿದ್ಯಾರ್ಥಿಗಳನ್ನು ಕೂಡ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳನ್ನು ಕೂಡ ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಹಾಸ್ಟೆಲ್ ರಿಸರ್ವೇಷನ್ ಆಗಿ ಒಟ್ಟು ಎಲ್ಲ ಡಿಪಾರ್ಟ್ಮೆಂಟಿಗೆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಯಾಕಂದರೆ ಒಂದೊಂದು ಸಾರಿ BCM ಅಲ್ಲಿ ಆಗಿಲ್ಲ ಅಂದರೂ ನಿಮ್ಮದು SC ಹಾಸ್ಟೆಲ್ ಇಲ್ಲ ST ಹಾಸ್ಟೆಲಲ್ಲಿ ಸೆಲೆಕ್ಟ್ ಆಗ್ಬೋದು. ಹಾಗಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ. ಇನ್ನೊಂದು ಮಾಹಿತಿ ಏನಂದರೆ ಪೋಸ್ಟ್ ಮೆಟ್ರಿಕ್ ST ಹಾಸ್ಟೆಲ್ ಅರ್ಜಿ ಯಾವಾಗ ಪ್ರಾರಂಭ ಅಂತ ಕೇಳ್ತಿದ್ರೆ, ನೋಡಿ, ಪೋಸ್ಟ್ ಮೆಟ್ರಿಕ್ ಸಮಾಜ ಕಲ್ಯಾಣ ಇಲಾಖೆ ಇರಲಿ ಅಥವಾ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇರಲಿ ಅಥವಾ BCM ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ BCM ಹಾಸ್ಟೆಲಲ್ಲಿ ಎಲ್ಲ ಅರ್ಜಿಗಳು ಆಲ್ಮೋಸ್ಟ್ ಜೂನ್ 20 ಅಂದರೆ ನಾಳೆಯಿಂದ ಪ್ರಾರಂಭ ಆಗೋ ಚಾನ್ಸಸ್ ತುಂಬ ಇದೆ. ಆ ಕುರಿತು ನಿಮಗೆ ನಾಳೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಡಿಗ್ರಿ ಬಸ್ ಪಾಸ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ. ಡಿಗ್ರಿ ಬಸ್ ಪಾಸು ನೋಡಿ, ಡಿಗ್ರಿ ಬಸ್ ಪಾಸ್ ಕುರಿತು ನಾವು ತಿಳ್ಕೊಂಡಾಗ ಒಂದು ಮಾಹಿತಿ ಸಿಕ್ಕಿದೆ. ಆಗಸ್ಟ್ ತಿಂಗಳಿಂದ ಡಿಗ್ರಿ ಬಸ್ ಪಾಸ್ ಪ್ರಾರಂಭವಾಗುತ್ತೆ. ಯಾಕೆ ಅಂತ ಕೇಳ್ತೀನಿ. ಆಗಸ್ಟ್ ತಿಂಗಳಿಂದ ಯಾಕೆ ಅಂದರೆ ನೋಡಿ, ಇನ್ನೂ ಸೆಕೆಂಡ್ PUC ಎಕ್ಸಾಮ್ 3 ನಡಿಬೇಕು. ಅದು ಯಾವಾಗಿಂದ ಇದೆ? ಜೂನ್ 28ರಿಂದ ಸೆಕೆಂಡ್ PUC ಎಕ್ಸಾಮ್ ಇರ್ತಕ್ಕಂಥದ್ದು. ಈ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದ ತಕ್ಷಣ ಈ ಒಂದು ಡಿಗ್ರಿ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಡಿಗ್ರಿ ಅಡ್ಮಿಷನ್ ಪ್ರೋಸೆಸ್ ಮುಗಿದ ನಂತರ ಈ ಒಂದು ಬಸ್ ಪಾಸ್ಗೆ ಅಂದರೆ ಕ್ಲಾಸ್ ಸ್ಟಾರ್ಟ್ ಆಗಬೇಕಲ್ವ, ನಿಮ್ಮ ಆಗಸ್ಟ್ಲಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಆಗಸ್ಟ್ ಮಂತ್ನಿಂದ ನಿಮ್ಮ ಒಂದು ಬಸ್ ಪಾಸ್ಗೆ ಅರ್ಜಿ ಸ್ಟಾರ್ಟ್ ಆಗ್ತವೆ. ಹೌದು, ಹಾಗಾದರೆ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಈಗ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಅವರು ಬಸ್ ಪಾಸನ್ನು ರಿನ್ಯೂವಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ದಯವಿಟ್ಟು 2 ಮಂತ್ ರಿನ್ಯೂವಲ್ ಮಾಡಿಕೊಡ್ತಾರೆ. ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ವಿದ್ಯಾರ್ಥಿಗಳ ಒಂದು ಬಸ್ ಪಾಸ್ 2 ಮಂತು ಎಕ್ಸ್ಟೆಂಡ್ ಅನ್ನೋಕ್ಕಿಂತ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ. 2 ತಿಂಗಳ ಕಾಲ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ. ನಾವು ಒಬ್ಬ ವಿದ್ಯಾರ್ಥಿಯನ್ನು ಕೇಳಿದ್ವಿ, ಅವರು ಆಲ್ರೆಡಿ ಬಸ್ ಪಾಸ್ ಡೇಟ್ ಮುಗಿದಿತ್ತು, 2 ತಿಂಗಳ ಎಕ್ಸ್ಟ್ರಾ ಏನು ಮಾಡಿಕೊಟ್ಟಿದ್ದಾರೆ, ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಡಿಗ್ರಿ ಬಸ್ ಪಾಸ್ ಪ್ರಾರಂಭ ಆಗೋದು ಈ ಒಂದು ಆಗಸ್ಟ್ ಮಂತ್ಲಿ ಅಂತಂದು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಮಾಡಿ ಮತ್ತು ನೀವು ನಿಮ್ಮ ಹತ್ತಿರದ KSRTC ಡಿಪೋ ಅಥವಾ KKRTC ಡಿಪೋ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಡಿಪೋಗಳನ್ನು ಭೇಟಿಯಾಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.